ಶ್ರೀಕೃಷ್ಣನ ಜೀವನ ಚರಿತ್ರೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಮಥುರಾ ನಗರದಲ್ಲಿ ಕುಂಭಿ ಎಂಬ ರಾಜ ಆಳುತ್ತಿದ್ದ. ಆ ರಾಜನಿಗೆ ವಸುದೇವ ಎಂಬ ಮಗನಿದ್ದನು. ಕಾಲನಂತರ ಯುವರಾಜ ವಸುದೇವನಿಗೆ ದೇವಕಿಯೊಂದಿಗೆ ವಿವಾಹ ಮಾಡಲಾಯಿತು. ದೇವಕಿಗೆ ಕಂಸನೆಂಬ ಸೋದರನಿದ್ದನು. ದೇವಕಿಯ ಸೋದರನಾದ ಕಂಸ ತುಂಬಾ ಕ್ರೂರಿಯಾಗಿದ್ದನು. ದೇವಕಿಗೆ ಜನಿಸುವ ಮಗುವಿನಿಂದ ಕಂಸನ ಮರಣ ಸಂಭವಿಸುವುದಾಗಿ ಅಶರೀರವಾಣಿಯಾಗಿತ್ತು. ಇದನ್ನು ಅರಿತ ಕಂಸನು ದೇವಕಿ ಮತ್ತು ವಾಸುದೇವನನ್ನು ಬಂಧಿಯಾಗಿಸಿದನು. ಅಲ್ಲದೆ ಅವರಿಗೆ ಮಗು ಜನಿಸಿದ ತಕ್ಷಣ ಅದನ್ನು ಕೊಲ್ಲುತ್ತಿದ್ದನು. ಹೀಗಿರುವಾಗ ಒಂದು ದಿನ ಭಾದ್ರಪದ ಮಾಸದ ಕೃಷ್ಣಪಕ್ಷದ ಅಷ್ಟಮಿಯಂದು ವಿಷ್ಣುವಿನ 8ನೇ ಅವತಾರವಾಗಿ ಜನಿಸಿದನು. ಶ್ರೀಕೃಷ್ಣ ಜನಿಸುತ್ತಿದ್ದಂತೆಯೇ ವಸುದೇವ ದೇವಕಿ ಬಂಧನದಿಂದ ಮುಕ್ತರಾದರು. ಸ್ಫುರದ್ರೂಪಿಯಾದ ಈ ಮಗುವನ್ನು ಕಂಸನಿಂದ ರಕ್ಷಿಸಬೇಕೆಂದು ದಂಪತಿಗಳು ತೀರ್ಮಾನಿಸಿ ರಾತ್ರಿಯ ಕತ್ತಲಿನಲ್ಲಿ ಬುಟ್ಟಿಯೊಂದರಲ್ಲಿ ಇರಿಸಿ ಸಾಗಿಸಲು ಯೋಜನೆ ಮಾಡಿದರು. ಪವಾಡ ಸದೃಶವಾಗಿ ಕಾರಾಗೃಹದ ಬಾಗಿಲುಗಳು ತಂತಾನೆ ತೆರೆಯಲ್ಪಟ್ಟವು. ಭೋರ್ಗರೆವ ನರ್ಮದೆಯ ಒಡಲಲ್ಲಿ ಬುಟ್ಟಿ ಹೊತ್ತು ಸಾಗುವ ವಸುದೇವನಿಗೆ ನರ್ಮದೆಯು ದಾರಿ ಮಾಡಿಕೊಟ್ಟಳು. ಆದಿಶೇಷನು ಛತ್ರಿಯೋಪಾದಿಯಲ್ಲಿ ಆಸರೆ ನೀಡಿದನು. ಬುಟ್ಟಿಯೊಳಗಿದ್ದ ಶ್ರೀಕೃಷ್ಣನನ್ನು ಗೋಕುಲದ ನಂದನಿಗೆ ವಸುದೇವ ನೀಡಿದನು. ಶ್ರೀಕೃಷ್ಣನಂದ ಮತ್ತು ಯಶೋಧ ಅವರ ಬಳಿ ಬೆಳೆಯಲಾರಂಭಿಸಿದನು.